क्या बात करना सबको। ನಮಸ್ಕಾರ ಸ್ನೇಹಿತರೆ, ಒಂದು 68 ಮರಿಗಳನ್ನ ಖರೀದಿ ಮಾಡಿದೆ. ಸೊ ಅದು ಯಡಹಳ್ಳಿ ಫಾರ್ಮಿಂದ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೀವು ಕೂಡ ಏನಾದರೂ ಟಗರು ಮರಿಗಳನ್ನ ಸಾಕಿದ್ರೆ ಅಥವಾ ಸಾಕಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಬಕ್ರೀದ್ಗಂತಾನೆ ಮರಿಗಳನ್ನ ಸಾಕೊಂಡು ಯಾರಾದರೂ ಸೇಲ್ ಮಾಡಬೇಕು ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ರೆ ಈ ವಿಡಿಯೋನ ತಪ್ಪದೆ ನೀವು ಕೂಡ ನೋಡಿದರೆ ತುಂಬಾ ನಿಮಗೆ ಖುಷಿಯಾಗತ್ತೆ ಮತ್ತು ಹೆಲ್ಪು ಕೂಡ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ, ಈ ವಿಡಿಯೋದಲ್ಲಿ ನಮ್ಮ ನಿಜಾಮಣ್ಣ ಮತ್ತು ನಮ್ಮ ಗೌರಿಬಿದನೂರಿನ ಶ್ರೀಧರಣ್ಣ ಜೊತೆಗೆ ಅವರ ಡ್ರೈವರ್ ಒಬ್ಬರು ಇದ್ದಾರೆ. ಸೊ ನಾವು ಈಗ ಅಮ್ಮಿನಗಡ್ ಸಂತೆಯಿಂದ ನಾವು ಮರಿಗಳನ್ನ ಎತ್ತಾಕೋಬೇಕು ಅಂತ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಯಡಹಳ್ಳಿಗೆ ನಾವು ಹೋಗ್ತಾ ಇದ್ದೇವೆ. ಸೊ ಈ ಫಾರ್ಮಲ್ಲಿ ಈಗಾಗಲೇ ಒಂದು 48 ಮರಿಗಳಿದೆ, ತುಂಬಾ ಜೋರಾದಂಥ ಮರಿಗಳು. ಆ ಮರಿಗಳನ್ನ ಕೂಡ ಕೊಟ್ಟಿದ್ದು ನಾನೇ. ಇವ್ರ ಫಾರ್ಮಲ್ಲಿ ಸುಮಾರು ಮರಿಗಳಿದೆ. ಅದರಲ್ಲಿ ಒಂದು 68 ಮರಿಗಳನ್ನ ನಮ್ಮ ನಿಜಾಮಣ್ಣನಿಗೆ ನಾನು ಹೋಗಿ ಮತ್ತು ನಮ್ಮ ನಿಜಾಮಣ್ಣ ನಾವು ಕೂಡಿ ಹೋಗಿ ಈ ಮರಿಗಳನ್ನ ತೊಗೊಂಡಿದ್ದೇವೆ. ಸೊ ತೊಗೊಂಡು ಒಂದು 4-5 ದಿನ ಆಗಿತ್ತು. ಬಟ್ ಈ ಥರ ಮರಿಗಳನ್ನ ಹಬ್ಬದ ಸಮೀಪದಲ್ಲಿ ಎತ್ತಾಕೊಂಡು ಹೋಗಿ ಬೆಂಗಳೂರಿನ HBR ಲೇಔಟಲ್ಲಿ ಮರಿಗಳನ್ನ ಸೇಲ್ ಮಾಡಬೇಕು ಅಂದ್ಕೊಂಡು ನಮ್ಮ ನಿಜಾಮಣ್ಣವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮರಿಗಳನ್ನ ಖರೀದಿ ಮಾಡಿದ್ದಾರೆ. ಸೊ ಇವರು ಪ್ರತಿ ವರ್ಷ HBR ಲೇಔಟು ನಾಗವಾರದಲ್ಲಿ ತಮ್ಮ ಈ ಮರಿಗಳನ್ನ ತಗೊಂಡೋಗಿ ಅಲ್ಲಿ ಪುನಃ ಸೇಲನ್ನು ಮಾಡ್ತಾರೆ. ಹಾಗಾಗಿ ಈ ವರ್ಷ ಕೂಡ ಒಂದು 68 ಮರಿಗಳು ಫಸ್ಟ್ ಬ್ಯಾಚು ನನ್ನ ಕಡೆಯಿಂದ ಬೀಳ್ಗಿ ಮತ್ತು ಹತ್ತಿರ ಬರುವ ಯಡಹಳ್ಳಿಯಿಂದ ನಮ್ಮ ರಂಗನಾಥ್ ಪಾಟೀಲನವ್ರ ಫಾರ್ಮಿಂದ 68 ಮರಿಗಳನ್ನ ಖರೀದಿ ಮಾಡಲಾಗಿದೆ. ಸೊ ಇದರಲ್ಲಿ ಟೋಟಲ್ ಇರೋ ಮರಿಗಳ ಸಂಖ್ಯೆ 69. ಒಂದು ಮರಿ ಕಾಲ ಸೊಟ್ಟ ಆಗಿತ್ತು, ಅಂದರೆ ಆ ಥರ ಇರೋ ಕಾರಣಕ್ಕೆ ಆ ಮರಿಗಳನ್ನ ಬಿಟ್ಟು ಟೋಟಲ್ ಆಗಿ 68 ಮರಿಗಳ ವ್ಯವಹಾರವನ್ನು ಮಾಡಿ ಫೈನಲಿ ಅವರ ಮನೆಯನ್ನು, ಅಂದರೆ ಅವರ ಫಾರ್ಮನ್ನು, ನಮ್ಮ ಯಡಹಳ್ಳಿಯ ಗೌಡರ ಫಾರ್ಮನ್ನು ರೀಚ್ ಆಗಿ ಗಾಡಿ ಅವರ ಫಾರ್ಮ್ ಹತ್ರ ಬಂದು ನಿಲ್ಲಿಸಿದೆ. ಸೊ ಮರಿಗಳನ್ನ ಕೂಡ ಒಂದೊಂದೇ ಗಾಡಿಯಲ್ಲಿ ಎತ್ತಾಕೋದಕ್ಕೆ ಶುರು ಮಾಡಿದ್ದೇವೆ. ಸೊ ನೋಡ್ಬೋದು ಮರಿಗಳನ್ನ ಫಾರ್ಮಿಂದ ಕೆಳಗಡೆ ಒಂದೊಂದೇ ಮರಿಗಳನ್ನ ಇಳಿಸಿ ಆ ಹುಡುಗರು ಕೂಡ ಒಂದೊಂದು ಮರಿಗಳನ್ನ ಎತ್ತಾಕೊಂಡು ಹೋಗಿ ಮರಿಗಳನ್ನ ಗಾಡಿಯಲ್ಲಿ ಬಿಡ್ತಾ ಇದ್ದಾರೆ. ಸೊ ನೋಡ್ಬೋದು ನಮ್ಮ ಗೌಡ್ರು ಮತ್ತು ನಮ್ಮ ನಿಜಾಮಣ್ಣ ಇಲ್ಲೇ ಜೊತೆಗೆ ನಿಂತ್ಕೊಂಡ್ರೆ. ಸೊ ವ್ಯವಹಾರ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ವ. ಸೊ ಹೀಗಾಗಿ ಅವ್ರೇನೋ ಒಂದು ಪರ್ಸನಲಾಗಿ ಮಾತಾಡ್ತಾ ಇದ್ದೆ. ಸೊ ನೋಡ್ಬೋದು ಇವರೇ ನಮ್ಮ ಯಡಹಳ್ಳಿಯ ರಂಗನಾಥ್ ಗೌಡ್ರು. ಸೊ ಗಾಡಿ ಹತ್ರ ಹೋಗಿ ನೀನು ನನ್ನ ಕಡೆ ತಿರುಗಿ ನೋಡ್ದಿರೋಡು ಇವರೇ ನಮ್ಮ ಯಡಹಳ್ಳಿಯ ರಂಗನಾಥ್ ಅನ್ನೋರು. ಸೊ ಮರಿಗಳನ್ನ ಅವರೇ ಒಂದು ಮರಿನ ಗಾಡಿಯಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಹೋಗಿ ನಿಂತ್ಕೊಂಡವ್ರು ನೋಡು, ಅವರೇ ನಮ್ಮ ರಂಗನಾಥ್ ಅವರು. ಸೊ ತುಂಬ ಒಳ್ಳೆಯ ಮನುಷ್ಯ, ತುಂಬಾ ಮರಿಗಳನ್ನ ನೀಟಾಗಿ ಮೇಯಿಸ್ತಾರೆ. ಸೊ ತಾವು ಏನಾದರೂ ಒಂದು ಹೊತ್ತು ಊಟ ಮಾಡೋದಕ್ಕೆ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಅವ್ರು ನಿಲ್ತಾರೆ. ಬಟ್ ಮರಿಗಳ ಒಂದು ಈ ಥರ ಮರಿಗಳನ್ನ ಸಾಕಾಣಿಕೆ ಮಾಡೋ ಟೈಮಲ್ಲಿ ಮರಿಗಳಿಗೆ ಯಾವುದೇ ರೀತಿಯಾದಂಥ ಟೈಮ್ ಟು ಟೈಮ್ ತಿಂಡಿಯನ್ನು ಕೊಡೋದಾಗಿರ್ಬೋದು ಅಥವಾ ಮೇವು ಅಥವಾ ನೀರು ಕುಡಿಸೋದ್ರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗದೆ ಮರಿಗಳನ್ನ ನೀಟಾಗಿ ಮೇಯಿಸ್ಕೊಂಡಿದ್ದಾರೆ. ಸೊ ನನ್ನ ಕಡೆಯಿಂದ ನನಗೆ ಅವ್ರು ತುಂಬಾ ಇಷ್ಟ. ಸೊ ನನಗೂ ಕೂಡ ತುಂಬಾ ರೆಸ್ಪೆಕ್ಟ್ ಕೊಡುವಂಥ ನಮ್ಮ ಗೌಡ್ರು. ಸೊ ನಮ್ಮ ಲೋಕಲ್ದವರು, ನಾವು ಕೂಡ ಇಬ್ಬರು ಕೂಡ ಒಂದೇ ತಾಲೂಕು, ಸೊ ಒಂದೇ ಜಿಲ್ಲೆಯವರು. ಸೊ ನನಗೆ ಅವರು ಫೋನ್ ಮಾಡಿ ಈ ಥರ ಮರಿಗಳನ್ನ ಕಳಿಸ್ಕೊಡಿ, ಸಾರಿ ಯಾರಿಗಾದರೂ ಈ ಥರ ಅಂತ ಗುರುಗಳೇ ಅಂತ ನನಗೆ ಹೇಳಿದ ಮೇಲೆ ಸೊ ನಮ್ಮ ನಿಜಾಮಣ್ಣನಿಗೆ ನಿಜಾಮಣ್ಣನಿಗೆ ನನಗೂ ಕೂಡ ತುಂಬಾ ನಂಟು, ತುಂಬಾ ಒಳ್ಳೆಯ ಮನುಷ್ಯ ಇವರು ಕೂಡ. ಸೊ ನಮ್ಮ ನಿಜಾಮಣ್ಣವರು ತುಂಬ ಒಳ್ಳೆಯ ಮನುಷ್ಯ, ನಮ್ಮ ರಂಗನಾಥ್ ಗೌಡ್ರು ಕೂಡ ತುಂಬಾ ಒಳ್ಳೆಯ ಮನುಷ್ಯರು. ಸೊ ಇಬ್ಬರು ಒಳ್ಳೆಯ ಮನುಷ್ಯರ ನಡುವೆ ಒಂದು ದೊಡ್ಡ ಒಳ್ಳೆಯ ವ್ಯವಹಾರ ನಡೆದಿದೆ. ಆ ವ್ಯವಹಾರವೇ ಇಲ್ಲಿ ನಿಮಗೆ ಸಾಕ್ಷಿಯಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ. ತುಂಬಾ ಇಷ್ಟಪಟ್ಟು ಈ ವ್ಯವಹಾರನ ಮಾಡ್ಕೊಂಡಿದ್ದಾರೆ. ಬಟ್ ಏನು ರೇಟಿಗೆ ಮರಿಗಳನ್ನ ತೊಗೊಂಡಿದ್ದಾರೆ ನಿಜಾಮಣ್ಣ ಅವರು, ಸೊ ಗೌಡ್ರು ಏನು ರೇಟಿಗೆ ಮರಿಗಳನ್ನ ಕೊಟ್ಟಿದ್ದಾರೆ ಅಂತ ನೀವೇನಾದರೂ ಕಾಮೆಂಟ್ ಮಾಡಿ ಕೇಳೋದಾದರೆ ಅಥವಾ ನೀವು ಅಂದ್ಕೊಳ್ಳೋದಾದರೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಯಾಕಂದರೆ ಈ ಮರಿಗಳನ್ನ ರೀಸೇಲ್ ಮಾಡೋ ಕಾರಣಕ್ಕೆ ಮರಿಗಳ ರೇಟನ್ನು ನಾನು ವಿಡಿಯೋದಲ್ಲಿ ಹೇಳಿದರೆ ತುಂಬಾ ತಪ್ಪಾಗುತ್ತೆ. ಯಾಕಂದರೆ ರೀಸೇಲ್ಗೆ ತುಂಬಾ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಆದರೆ ವ್ಯವಹಾರದ ಮೇಲೆ ಲಾಭ ನಷ್ಟ ಎಲ್ಲ ಇರುತ್ತೆ. ಸೊ ಹಾಗಾಗಿ ವಿಡಿಯೋಗಳಲ್ಲಿ ನಾನು ಈ ಥರ ರೀಸೇಲಿಂಗ್ ಅಂತ ಮರಿಗಳನ್ನ ಏನು ಕಳಿಸ್ಕೊಡ್ತಾ ಇದ್ದೀನಲ್ಲ, ತುಂಬ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಬ್ಯಾಚು. ಈ ಮರಿಗಳ ಅಂದರೆ ಇದೇ ಮರಿ ಅಂತಲ್ಲ, ನಾನು ಕೊಟ್ಟಂಥ ರೀಸೇಲಿಂಗ್ ಮರಿಗಳನ್ನ ಏನು ಕಳಿಸ್ಕೊಡ್ತಾ ಇದ್ದೀನಿ ಬೆಂಗಳೂರಿಗೆ ಬಕ್ರೀದ್ಗೋಸ್ಕರ ಅಂತಾನೆ. ಸೊ ಆ ಮರಿಗಳ ವ್ಯವಹಾರದ ರೇಟನ್ನು ನಾನು ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಯಾಕಂದರೆ ಅದು ಅವರಿಗೆ ತುಂಬಾ ಪ್ರಾಬ್ಲಮ್ ಆಗೋ ಕಾರಣಕ್ಕೆ ನಾನು ಆ ಥರ ಹೇಳೋದನ್ನು ಬಿಟ್ಟಿದ್ದೀನಿ. ಸೊ ಯಾರೂ ಕೂಡ ಏನೂ ಅಂದ್ಕೋಬೇಡಿ. ಸೊ ನೋಡ್ಬೋದು ಮರಿಗಳನ್ನ ಒಂದೊಂದು ಎತ್ತಾಕಿ ಕೆಲವು ನಾರ್ಮಲ್ ಇರುವಂಥ ಮರಿಗಳನ್ನ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ವಯಸ್ಸಲ್ಲಿ ಅಥವಾ ತೂಕದಲ್ಲಿ ಕಡಿಮೆ ಇರುವಂಥ ಮರಿಗಳನ್ನ ಕೆಳಮಟ್ಟದಲ್ಲಿ ಹಾಕಿ ದೊಡ್ಡ ಮರಿಗಳನ್ನ ಮೇಲ್ಗಡೆ ಹಾಕುವಂಥ ಒಂದು ಈ ಥರ ಗಾಡಿಗೆ ತುಂಬ ಒಂದು ಸನ್ನಿವೇಶ. ಸೊ ತುಂಬಾ ಚೆನ್ನಾಗಿರೋ ಮರಿಗಳು. ಅವರು ಕೂಡ ಒಂದು 7ರಿಂದ 8 ತಿಂಗಳ ಮರಿಗಳನ್ನ ಸಾಕೊಂಡಿದ್ರು. ಒಂದು 7,200 ರೂಪಾಯಿಗೆ ಮರಿಗಳನ್ನ ತೊಗೊಂಡಿದ್ದು. ಅದು ಬಿಟ್ಟೆ ಕೊಟ್ಟಂಥ ರೇಟನ್ನು ನಾನು ನಿಮ್ಗೆ ಹೇಳೋಕ್ಕಾಗೋದಿಲ್ಲ. ಸೊ ನೋಡ್ಬೋದು ನಮ್ಮ ಗೌರಿಬಿದನೂರಿನ
ಶ್ರೀಧರಣ್ಣ ಅವರು ಇವರೇ ಗಾಡಿ ಮಾಲೀಕರು. ಸೊ ಇವರು ಕೂಡ ಪ್ರತಿ ವರ್ಷ ನಮ್ಮ ನಿಜಾಮಣ್ಣ ಅವರು ಖರೀದಿ ಮಾಡಿದ ಮರಿಗಳನ್ನ ಪ್ರತಿ ವರ್ಷ ಇವರೇ ಬಂದು ಮರಿಗಳನ್ನ ತಗೊಂಡು ಹೋಗಿ ನಾಗವಾರ HBR ಲೇಔಟ್ಗೆ ಮರಿಗಳನ್ನ ನೀಟಾಗಿ ಇಡಿಸ್ತಾರೆ. ಸೊ ಇವ್ರದ್ದು ಕೂಡ ನಂಬರನ್ನು ನಾನು ಬಿಟ್ಟಿರ್ತೀನಿ. ಸೊ ಯಾರಾದರೂ ದೊಡ್ಡ ಸಂಖ್ಯೆಯಲ್ಲಿ ಬಕ್ರೀದ್ಗಂತಾನೆ ಮರಿಗಳನ್ನ ತಗೊಂಡಿದ್ರಿ ಅಥವಾ ನೀವು ಸಂತೆಪೇಟೆಗಳಿಗೆ ಮರಿಗಳನ್ನ ಹೋಗಿ ಕಲೆಕ್ಟ್ ಮಾಡೋ ಟೈಮಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಗಾಡಿ ಕೂಡ ಬೇಕಾದರೆ ಇವರಿಗೆ ಕಾಲ್ ಕೂಡ ಮಾಡ್ಬೋದು. ತುಂಬಾ ಒಳ್ಳೆಯ ಮನುಷ್ಯ ಶ್ರೀಧರಣ್ಣ. ಒಂದು ರೀಸನೇಬಲ್ ರೇಟಿಗೆ ತುಂಬಾ ಕಡಿಮೆ ರೇಟಿಗೆ ನಿಮಗೆ ಗಾಡಿಯನ್ನು ಬಾಡಿಗೆ ತೊಗೊಂಡು ಹೋಗಿ ನೀವು ಅನಿಸಿದ ಜಾಗಕ್ಕೆ ಅಥವಾ ನೀವು ಹೇಳಿದ ಜಾಗಕ್ಕೆ ಸುರಕ್ಷಿತವಾಗಿ ಬಿಡ್ತಾರೆ. ಸೊ ಅವರ ಒಂದು ಗಾಡಿಯಲ್ಲಿ ನಾವು ಕೂಡ ತುಂಬ ವರ್ಷಗಳಿಂದ ಮರಿಗಳನ್ನ ಹಾಕ್ತಾ ಇದ್ದೀವಿ. ಸೊ ನನ್ನದು ಕೂಡ ನಮ್ಮ ನಿಜಾಮಣ್ಣನ ಕೂಡ ತುಂಬಾ ಒಂದು ಒಳ್ಳೆಯ ಒಡನಾಟ, ಒಳ್ಳೆಯ ನಂಟು, ಒಳ್ಳೆಯ ಪ್ರೀತಿ, ವಿಶ್ವಾಸ, ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್. ಸೊ ಇಲ್ಲಿ ಈ ಅಮೀನ್ಗಢ ಭಾಗಕ್ಕೆ ಬಂದರೆ ನಾನು ಮತ್ತು ನನ್ನ ಜೊತೆಗೆ ಇನ್ನೊಬ್ಬರು ಪ್ರವೀಣ್ ಅಂತ ಇವರೇ. ಸೊ ನಮ್ಮನ್ನು ಬಿಟ್ಟು ಇವರೆಲ್ಲೂ ಹೋಗೋದಿಲ್ಲ. ಯಾಕಂದರೆ ಸೊ ತುಂಬಾ ನಾವು ಅವರಿಗೆ ಪ್ರೀತಿ ತೋರಿಸ್ತೀವಿ, ಅವರು ಕೂಡ ನಮಗೆ ತುಂಬಾ ಪ್ರೀತಿ ತೋರಿಸ್ತಾರೆ. ಅವರು ಕೂಡ ನಮ್ಮ ಮೇಲೆ ತುಂಬಾ ಭರವಸೆ ಇಟ್ಟಿದ್ದಾರೆ. ಸೊ ನಾವು ಕೂಡ ಅವ್ರ ಮೇಲೆ ಭರವಸೆ ಇಟ್ಟೇನೆ ಹೋದಲ್ಲಿ ಬಂದಲ್ಲಿ ವ್ಯವಹಾರ ಕೂಡ ನಾವೇ ಮಾಡ್ತೀವಿ. ಸೊ ನನಗೆ ಅವರು ರೇಟನ್ನು ಕೂಡ ತಾವೇ ಕೇಳೋದಿಲ್ಲ, ನನಗೆ ರೇಟನ್ನು ಕೇಳೋದಕ್ಕೆ ಬಿಡ್ತಾರೆ. ಅಂದರೆ ನನಗೂ ಅವ್ರಿಗೆ ನನ್ನ ಮೇಲೆ ತುಂಬಾ ವಿಶ್ವಾಸ. ಮತ್ತು ನಾನು ಮರಿಗಳನ್ನ ವ್ಯವಹಾರವನ್ನು ನೀಟಾಗಿ ನೋಡ್ಕೋತೀನಿ. ವ್ಯವಹಾರವನ್ನು ಯಾವುದೇ ಥರನಾದ ಆ ಕಡೆ ಈ ಕಡೆ ಒಂದು ಬಿಡೋದಿಲ್ಲ. ಸೊ ಒಂದು ಒಳ್ಳೆ ರೇಟಿಗೆ ಮರಿಗಳನ್ನ ಕೊಡ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಸೊ ಅವರು ಎಲ್ಲೇ ಮರಿಗಳನ್ನ ತಗೊಳ್ಳಿ. ಸೊ ನಾನು ಹೋದಂಥ ಟೈಮಲ್ಲಿ ಮರಿಗಳನ್ನ ವ್ಯವಹಾರವನ್ನು ನನ್ನ ಮೇಲೆ ಬಿಟ್ಟು ನೀನೇ ಕೇಳು ಅಮರ ಅಂತ ನನಗೆ ಹೇಳಿ ಸೊ ಆ ಮರಿಗಳನ್ನ ರೇಟನ್ನು ನನ್ನ ಕಡೆಯಿಂದ ಕೇಳಿಸ್ತಾರೆ. ಸೊ ನಾನು ಕೂಡ ಆ ರೈತರಿಗೆ ಒಂದು ಅತಿ ಸಮೀಪದ ಬೆಲೆಗೆ ನಾನು ರೇಟನ್ನು ಕೇಳಿ ಮರಿಗಳ ವ್ಯವಹಾರವನ್ನು ಅಗದಿ ಒಂದು ತುಂಬಾ ಕಡಿಮೆ ಸಮಯದಲ್ಲಿ ನಾನು ಮರಿಗಳ ವ್ಯವಹಾರವನ್ನು ಮಾಡ್ತೀನಿ. ಅದು ಬಿಟ್ಟು ನಾನು ಅವ್ರು ಯಾರೋ ಒಂದು 20,000 ಮರಿ ಹೇಳಿದರೆ ನಾನು ಒಂದು 8,000 ಮರಿ ಕೇಳೋದು ಈ ಥರ ನನ್ನ ಹತ್ರ ಸೀನ್ ಇರೋದಿಲ್ಲ. ಬಟ್ ಅವ್ರು 20,000 ಹೇಳಿದ್ರೆ ಬಂದು ಎಕ್ಸಾಂಪಲ್ ಇದು ಹೇಳೋದು. ನನಗೆ 20,000 ಹೇಳಿದರೆ ನಾನು ಕೂಡ ಒಂದು 18,000 ಕೇಳಿ ಒಂದು 19,000 ತೊಗೋಬೇಕಂತ ಆಸೆ ಇದೆ. ಸೊ ನಾನು 19,000ಕ್ಕೆ ತೊಗೋತೀನಿ, 20ಕ್ಕೆ ತೊಗೋಬೇಕಾದ್ರೆ 20,000ಕ್ಕೆ ತೊಗೋತೀನಿ, ಈ ಥರ ತೊಗೋತೀನಿ. ಅದು ಬಿಟ್ಟು ನಾನು ಈ ಥರ ಅಡ್ಡಾದಿಡ್ಡಿ ಹೇಳಿ ಏನು ಮಾರೋದಿಲ್ಲ. ಸೊ ಅದೇನೇ ಇರಲಿ ಮ್ಯಾಟ್ರು ಮತ್ತು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಸೊ ಯಾರಿಗಾದರೂ ಈ ಥರ ಬಕ್ರೀದ್ಗೋಸ್ಕರ ಹಬ್ಬಕ್ಕೆ ಮರಿಗಳು ಬೇಕಾಗಿದ್ರೆ ಅಥವಾ ಬೆಂಗಳೂರು ಸುತ್ತಮುತ್ತ ಯಾರಿಗಾದರೂ ರೀಸೇಲಿಂಗ್ ಆಗಿರ್ಬೋದು ಅಥವಾ ಹಬ್ಬ ಮಾಡೋದಕ್ಕೆ ಮರಿಗಳು ಕೂಡ ನಿಮಗೆ ಬೇಕಾದರೆ ಇಲ್ಲಿ ಮೇಲೆ ಕಾಣಿಸುವಂಥ ನಮ್ಮ ನಿಜಾಮಣ್ಣ ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ನೇರವಾಗಿ HBR ಲೇಔಟ್ ನಾಗವಾರಕ್ಕೆ ಹೋಗಿ ಒಂದಲ್ಲ 2 ಸಲ ನೀವು ವಿಸಿಟ್ ಮಾಡಿ ಎಲ್ಲ ಮರಿಗಳನ್ನ ನಿಮಗೆ ಬೇಕಾದಂಥ ಮರಿಗಳನ್ನ ಆಯ್ಕೆ ಮಾಡಿಕೊಂಡು ಎಲ್ಲ ಮರಿಗಳನ್ನ ಒಂದೊಂದೇ ನೀವು ಹೊರಗಡೆ ಬಿಟ್ಟು ನೋಡಿಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ಮರಿಗಳನ್ನ ತೊಗೋಬೋದು. ಇಲ್ಲಿರೋ ಮರಿಗಳ ರೇಟು ನಿಮ್ಗೊಂದು ಸಣ್ಣ ಮರಿಗಳ ರೇಟನ್ನು ಹೇಳ್ತೀನಿ. ಇಲ್ಲಿ ತುಂಬ ಮರಿಗಳಿದೆ. ಇದರಲ್ಲಿ ಇರುವಂಥ ಮರಿಗಳ ಸಂಖ್ಯೆ ಈ ಗಾಡಿಯಲ್ಲಿ 68 ಪ್ಲಸ್ಸು 4 ಪ್ಲಸ್ಸು 18 ಪ್ಲಸ್ಸು ಈ ಥರ 3 ಬ್ಯಾಚಲ್ಲಿ ಮರಿಗಳನ್ನ ಲೋಡ್ ಮಾಡಿದೆ. ಸೊ ನಿಮಗೆ 68 ಮರಿಗಳು ವ್ಯವಹಾರ ಒಂದು ರೀತಿಯಾಗಿದೆ, 4 ಮರಿಗಳ ವ್ಯವಹಾರ ಒಂದು ರೀತಿಯಾಗಿದೆ, 18 ಮರಿಗಳ ವ್ಯವಹಾರ ಒಂದು ರೀತಿಯಾಗಿದೆ. ಸೊ ಈ ಥರ ಆ ಮರಿಗಳ ಮೇಲೆ ಆ ರೇಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು HBR ಲೇಔಟ್ಗೆ ಹೋಗಿ ನಿಮ್ಗೆ 1 ಬೇಕಾದರೂ ಸಿಗುತ್ತೆ, 10 ಬೇಕಾದರೂ ಸಿಗುತ್ತೆ, 20 ಬೇಕಾದರೂ ಸಿಗುತ್ತೆ, 2 ಬೇಕಾದರೂ ಸಿಗುತ್ತೆ, 4 ಬೇಕಾದರೂ ಸಿಗುತ್ತೆ. ಅದು ಕೂಡ ನಿಮಗೆ ಏನು ರೇಟಿಗೆ ಕೊಡ್ತೀರಾ ಸರ್ ನೀವು ಅಂತ ನೀವು ಕೇಳೋದಾದರೆ ಅಲ್ಲಿರುವಂಥ ಮರಿಗಳ ರೇಟು ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಒಂದು 17-16 ಸಾವಿರದಿಂದ ರೇಟು ಸ್ಟಾರ್ಟ್ ಆಗುತ್ತೆ. HBR ಲೇಔಟ್ ನಾಗವಾರದಲ್ಲಿರುವ ನಮ್ಮ ನಿಜಾಮಣ್ಣನ ಒಂದು ಶೆಡ್ಡಲ್ಲಿ ಈ ಮರಿಗಳ ರೇಟು ಏನಪ್ಪ ಅಂದರೆ ಸ್ಟಾರ್ಟಿಂಗ್ 17-18ರಿಂದ ಸ್ಟಾರ್ಟ್ ಆಗಿ 27-28 ಸಾವಿರ ಗಂಟನೂ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ತುಂಬಾ ರೇಟ್ ಇರುವಂಥ ಮರಿಗಳಿದೆ. ಬಟ್ ಆ ರೇಟನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸೋಕ್ಕಾಗೋದಿಲ್ಲ. ಒಂದು ಸಣ್ಣ ರೇಟನ್ನು ನಿಮಗೆ ಕೊಟ್ಟಿದ್ದೇನೆ. ಯಾರಾದರೂ ಕಡಿಮೆ ಬಜೆಟಲ್ಲಿ ಮರಿಗಳನ್ನ ಖರೀದಿ ಮಾಡಿ ಹಬ್ಬ ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ರೆ ನೇರವಾಗಿ ಹೋಗಿ ನೀವು ಮರಿಗಳನ್ನ ಖರೀದಿ ಮಾಡ್ಬೋದು. ಸೊ ಇದೇ ಫಾರ್ಮಲ್ಲಿರುವ ಇದೇ ಮರಿಗಳು ನಿಮಗೆ ಆ ಗಾಡಿಯಲ್ಲಿ ತುಂಬ್ತಾ ಇರೋದು. ಸೊ ಮರಿಗಳನ್ನ ಕೌಂಟ್ ಮಾಡ್ತಾ ಇದೆ. ಸೊ ಮರಿಗಳನ್ನ ಇಲ್ಲಿ ಕೌಂಟ್ ಮಾಡಿ ಮತ್ತೆ ಗಾಡಿಗೆ ಹಾಕೋ ಟೈಮಲ್ಲಿ ಪುನಃ ಕೌಂಟ್ ಮಾಡುತ್ತೆ. ಸೊ ಮರಿಗಳನ್ನ ನಮ್ಮ ಗೌಡ್ರು ಮತ್ತು ನಮ್ಮ ನಿಜಾಮ್ ಬಾಯ್ ಅವರು ಹೋಗಿ ಮರಿಗಳನ್ನ ಕೌಂಟ್ ಮಾಡ್ತಾ ಇದ್ದಾರೆ. ಇದೇ ಮರಿಗಳನ್ನ ಮೊನ್ನೆ ದಿನ ನೀವು ವಿಡಿಯೋ ಕೂಡ ಹಾಕಿದ್ದೇನೆ. ಮರಿಗಳನ್ನ ವಾಶ್ ಮಾಡಿದಿರೋ ಟೈಮಲ್ಲಿ ಒಂದು ವಿಡಿಯೋ ಹಾಕಿದೆ. ಬಟ್ ಈಗ ವಾಶ್ ಮಾಡಿದ ಮರಿಗಳನ್ನ ನೋಡ್ಬೋದು. ವಾಶ್ ಮಾಡಿದ ಮೇಲೆ ಮರಿಗಳು ತುಂಬಾ ಎದ್ದು ಕಾಣಿಸುತ್ತೆ. ಸೊ ಮರಿಗಳು ನೀವು ನೀಟಾಗಿ ಕಾಣಿಸ್ಕೋಬೋದು. ಈಗ ಮರಿಗಳು ತುಂಬಾ ನೀಟಾಗಿ ಕಾಣಿಸುತ್ತೆ. ಮರಿಗಳು ಕೂಡ ತುಂಬಾ ಗಟ್ಟಿ ಇರೋ ಮರಿಗಳು ಮತ್ತು ಒಳ್ಳೆ ಶೋ ಇರುವಂಥ ಮರಿಗಳನ್ನೇ ನಾನು ಕಳಿಸಿಕೊಟ್ಟಿದ್ದೇನೆ. ನಮ್ಮ ನಿಜಾಮಣ್ಣ ಕೂಡ ತುಂಬಾ ಇಷ್ಟಪಟ್ಟು ಮರಿಗಳನ್ನ ತೊಗೊಂಡಿದ್ದಾರೆ. ಸೊ ಫೈನಲಿ ಮರಿಗಳನ್ನ ಗಾಡಿಗೆ ಲೋಡ್ ಮಾಡಿಕೊಂಡು ಹೋಗಿದ್ದಾರೆ. ಸೊ ಈಗಾಗಲೇ ಈ ಫಾರ್ಮಲ್ಲಿರೋ ಮರಿಗಳು ಬೆಂಗಳೂರಿನ HBR ಲೇಔಟನ್ನು ತಲುಪಿದೆ. ವ್ಯವಹಾರ ಕೂಡ ಶುರು ಆಗಿದೆ. ಸೊ ನೀವು ಹೋಗಿ ಮರಿಗಳು ಬೇಕಾದರೆ ಅಲ್ಲಿ ನೇರವಾಗಿ ನೀವು ಅದನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತು ಇಲ್ಲೂ ವಿಡಿಯೋದಲ್ಲಿ ಒಂದು ದೊಡ್ಡ ಪ್ರಮಾಣದ ಮರಿಗಳು ಕಾಣಿಸ್ತಾ ಇದೆ. ಸೊ ಈ ಫಾರ್ಮಲ್ಲಿರೋ ಮರಿಗಳನ್ನ ಕೊಟ್ಟಿದ್ದು ನಾನೇ ನೋಡ್ಬೋದು. ತುಂಬಾ ದೊಡ್ಡ ಮರಿಗಳು ಅಂದರೆ ಒಂದು 95 kg ಪ್ಲಸ್ ಇರುವಂಥ ಒಂದು 46 ಮರಿಗಳು ಈ ಶೆಡ್ಡಲ್ಲಿ ಇನ್ನೂ ಹಾಗೆ ಉಳಿದಿದೆ. ಸೊ ಕೊಡಬೇಕು ಅಂದ್ಕೊಂಡಿದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೂಡ ಬರ್ಬೋದು. ಫೈನಲಿ ಗಾಡಿಗೆ ಮರಿಗಳನ್ನ ಲೋಡ್ ಮಾಡಿ ಕೌಂಟ್ ಕೂಡ ಮಾಡಿ ಗಾಡಿ ಇನ್ನೇನು ಹೊರಡಬೇಕಂತ ನಿಂತ್ಕೊಂಡಿದೆ. ಇದೇ ನಮ್ಮ ಎಡಹಳ್ಳಿಯ ರಂಗನಾಥ್ ಗೌಡರ ಒಂದು
ಫಾರ್ಮು. ಆ ಫಾರ್ಮ್ ಪಕ್ಕದಲ್ಲಿ ಅಲ್ಲಿ ಒಂದು ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆ ನೋಡಿ, ಇದೇ ಅವ್ರ ಮನೆ. ತುಂಬಾ ಊರಲ್ಲಿರುವಂಥ ಒಂದು ಸಣ್ಣ ಒಂದು ಫಾರ್ಮು ಅಂತ ನೀವೇನು ಅನ್ಕೋಬೇಡಿ, ಬಟ್ ದೊಡ್ಡ ಫಾರ್ಮೇ ಇದೆ. ಬಟ್ ಊರಲ್ಲಿರೋ ಕಾರಣಕ್ಕೆ ತುಂಬ ಸಣ್ಣ ಫಾರ್ಮ್ ಇದೆ ಅಂತ ಯಾರು ಕೂಡ ಥಿಂಕ್ ಮಾಡಬೇಡಿ. ತುಂಬ ದೊಡ್ಡ ಫಾರ್ಮು, ಅವ್ರ ಮನೆ ಕೂಡ ಅಲ್ಲೇ ಪಕ್ಕದಲ್ಲಿ ಇದೆ. ಸೊ ಇದ್ರ ಜೊತೆಗೆ ಅವರು ಕೂಡ ಹಸು ಸಾಕಾಣಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ತುಂಬ ದೊಡ್ಡ ಮನೆತನ, ತುಂಬ ದೊಡ್ಡ ರೈತರು. ಸೊ ತುಂಬ ಪ್ರಮಾಣದಲ್ಲಿ ಈ ಥರ ಕೃಷಿಕರು ಮತ್ತು ತುಂಬ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಈ ಥರ ಟಗರು ಸಾಕಾಣಿಕೆಯಲ್ಲಿ ಆಸಕ್ತಿ ಇದ್ದು ಸುಮಾರು ವರ್ಷಗಳಿಂದ ಈ ಥರ ಅಮ್ಮಿನಗಡ ಮರಿಗಳನ್ನ ಸಾಕ್ತಿದ್ರೆ. ಸೊ ನಾವು ಕೂಡ ಮರಿಗಳನ್ನ ತೊಗೊಂಡೋಗಿ ಅಮ್ಮಿನಗಡದಲ್ಲಿ ಗಾಡಿ ನಿಲ್ಲಿಸಿ ನಮ್ಮ ನಿಜಾಮಣ್ಣನ ಬೆಂಗಳೂರಿಗೆ ಕಳಿಸ್ಕೊಡುವಂಥ ಟೈಮಲ್ಲಿ ತೆಗೆದಂಥ ಒಂದು ವಿಡಿಯೋ. ಸೊ ಏನೇ ಇರಲಿ, ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ. ಮತ್ತು ಈ ವರ್ಷ ಆದರೂ ಎಲ್ರಿಗೂ ಕೂಡ ಒಳ್ಳೆ ರೇಟ್ ಸಿಗಲಿ, ಮತ್ತು ಸಾಕಿರೋರಿಗೂ ಒಳ್ಳೆ ರೇಟ್ ಸಿಗಲಿ, ಮತ್ತು ರೀಸೇಲರ್ಗಳಿಗೂ ಕೂಡ ಒಳ್ಳೆ ರೇಟ್ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಹೇಳಿದ್ದೀನಿ ಅಲ್ಲ ನಿಂತ್ಕೊಂಡು ನೀನು ಒಂದು ವಿಡಿಯೋದ ಬರಕಂತೆ ಅಲ್ಲಿ ಹೋಗ್ರಿ, ಅಲ್ಲಿ ಹೋಗ್ರಿ. ಹಾಂ ಒಳಗೆ